ಆನೇಕಲ್ ವಿಧಾನಸಭಾ ಕ್ಷೇತ್ರದ ಹಿರಿಯ ಜೆಡಿಎಸ್ ಮುಖಂಡರಾದ ಡಿ ಶ್ರೀನಿವಾಸ್ ಅವರಿಂದ ವಿಶ್ವವೇ ಬೆರಗಾಗುವಂತಹ ಆವಿಷ್ಕಾರವನ್ನು ಅಭಿವೃದ್ಧಿಪಡಿಸಲಾಗಿದೆ. ಕಾಸ್ಮಿಕ್ ಎನರ್ಜಿ ಅಂದ್ರೆ ವಿಶ್ವ ಶಕ್ತಿ ಅಥವಾ ಮಾನವರ ರೂಢಿ ಭಾಷೆಯಲ್ಲಿ ದೈವ ಶಕ್ತಿ ಎಂದು ಅರ್ಥ. ಇಂತಹ ದೈವಶಕ್ತಿಯನ್ನು ಮಾನವನು ನೇರವಾಗಿ ಉಪಯೋಗಿಸಲು ಸಾಧ್ಯವಿಲ್ಲ. ಅದಕ್ಕೆ ಬ್ರಹ್ಮಾಂಡದ ಜ್ಞಾನ ಹೊಂದಿರಬೇಕು. ಅಂತಹ ಮಹಾಶಕ್ತಿಯನ್ನು ಮನುಕುಲಕ್ಕೆ ಪರಿಚಯ ಮಾಡಿಕೊಟ್ಟಿರುವ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಮ್ಮ ಭಾರತೀಯ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನವರೇ ಆದ ತಮ್ಮ ನಾಯಕನಹಳ್ಳಿ ಡಿ ಶ್ರೀನಿವಾಸ್ ಅವರು. ಬ್ರಹ್ಮಾಂಡದ ನಿಯಮವನ್ನು ಒಂದು ಮೆಕ್ಯಾನಿಕಲ್ ಯಂತ್ರಕ್ಕೆ ಅಳವಡಿಸಿ ಈ ಯಂತ್ರದಿಂದ ಶಕ್ತಿ ಹೊರಬರುವಂತೆ ಮಾಡಿ ಅದನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವುದನ್ನ ನೋಡಬಹುದು. ಇವರು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿ ಸೇವೆ ಸಲ್ಲಿಸಲು 2006ರಿಂದ 2012ರ ಮಧ್ಯೆ ಸಾಕಷ್ಟು ಪ್ರಯತ್ನ ನಡೆಸಿದರು. ವಿಧಾನಸಭಾ ಕ್ಷೇತ್ರ ಪಾದಯಾತ್ರೆಯನ್ನ ಹಮ್ಮಿಕೊಂಡು ಸತತ 40 ದಿನಗಳ ಕಾಲ ವಿಧಾನಸಭಾ ಕ್ಷೇತ್ರದಲ್ಲಿನ ಸಮಸ್ಯೆಗಳನ್ನ ಪಟ್ಟಿ ಮಾಡಿದ್ರು ಹಾಗೂ ಜನಾಶೀರ್ವಾದ ಪಡೆದು ಶಾಸಕರಾಗಿ ಆನೇಕಲ್ ಕ್ಷೇತ್ರವನ್ನ ಮಾದರಿ ಮಾಡಲು ಇಚ್ಛಿಸಿದ್ರು. ಆದರೆ ಅಂದಿನ ರಾಜಕೀಯ ಚದುರಂಗದಾಟದಲ್ಲಿ ಇವರಿಗೆ ಬಿ ಫಾರಂ ಸಿಕ್ಕಿರಲಿಲ್ಲ. ಅಂದಿನಿಂದ ಇಂದಿನವರೆಗೂ ಇವರು ಎಲ್ಲ ರಾಜಕೀಯ ಪಕ್ಷಗಳ ನಾಯಕರುಗಳ ಜೊತೆ ವಿಶ್ವಾಸ ಪೂರ್ವಕ ಸಂಬಂಧ ಹೊಂದಿದ್ರು. ಜೆಡಿಎಸ್ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಯಾವುದೇ ಕಲ್ಮಶವಿಲ್ಲದ ಈಗಿನ ಆನೇಕಲ್ ತಾಲೂಕು ಜೆಡಿಎಸ್ ನಾಯಕರಲ್ಲಿ ಪಕ್ಷ ನಿಷ್ಠೆಯಲ್ಲಿ ಮೊದಲನೇ ಸ್ಥಾನದಲ್ಲಿರುವವರಾಗಿರುತ್ತಾರೆ. ಇವರು 2012ರಿಂದ ಈಚೆಗೆ ತಮ್ಮ ರಾಜಕೀಯ ಚಟುವಟಿಕೆಗಳಲ್ಲಿ ನಿರಂತರವಾಗಿ ಪಕ್ಷದ ಮುಂಚೂಣಿ ನಾಯಕರಾಗಿದ್ದರು. ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರಿಗೆ ಆತ್ಮೀಯರಾಗಿದ್ದರೂ ಸಹ ಯಾವುದೇ ಆಕಾಂಕ್ಷಿಯಾಗಿ ಇರುವುದಿಲ್ಲ. ಈಗಿನ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ಸಂಬಂಧದಲ್ಲೂ ಸಹ ಎರಡು ಪಕ್ಷಗಳ ಮತ್ತು ಕಾಂಗ್ರೆಸ್ ನಾಯಕರ ಕಾರ್ಯಕರ್ತರ ಅಚ್ಚುಮೆಚ್ಚಿನ ಸ್ನೇಹಜೀವಿಯಾಗಿ ಆನೇಕಲ್ ವಿಧಾನಸಭಾ ಕ್ಷೇತ್ರದಾದ್ಯಂತ ವಿಶ್ವಾಸ ಪೂರ್ವಕವಾಗಿ ಇರುವ ಸ್ನೇಹಜೀವಿಯಾಗಿರುವವರು ಡಿ ಶ್ರೀನಿವಾಸ್ ರವರು ಈಗ ರಾಜಕಾರಣದ ಜೊತೆಗೆ ವಿಶ್ವ ವಿಖ್ಯಾತವಾಗುವ ಒಂದು ಆವಿಷ್ಕಾರವನ್ನ ಕಳೆದ ಕೆಲವು ವರ್ಷಗಳಿಂದ ಅಭಿವೃದ್ಧಿ ಮಾಡಿ ಅದರಲ್ಲಿ ಯಶಸ್ಸನ್ನ ಕೂಡ ಕಂಡುಕೊಂಡಿದ್ದಾರೆ. ಅದು ಏನು ಅಂದ್ರೆ ಪ್ರಪಂಚದಾದ್ಯಂತ ಈಗಾಗಲೇ ಇರುವ ವಿದ್ಯುತ್ ಉತ್ಪಾದನಾ ವಿಧಾನಗಳು ಅಂದ್ರೆ ಉಷ್ಣ ವಿದ್ಯುತ್, ಜಲ ವಿದ್ಯುತ್, ಪವನ ವಿದ್ಯುತ್, ಸೌರ ವಿದ್ಯುತ್, ಇಂಧನ ವಿದ್ಯುತ್ಗಳಾಗಿವೆ. ಈ 5 ವಿಧಗಳಲ್ಲಿ ಮಾತ್ರ ವಿದ್ಯುತ್ ತಯಾರಿಸಬಹುದು. ಆದ್ರೆ ಶ್ರೀನಿವಾಸ್ ರವರು ಅಭಿವೃದ್ಧಿ ಪಡಿಸಿರುವ ಆವಿಷ್ಕಾರದಲ್ಲಿ ಯಾವುದೇ ಕಚ್ಚಾ ವಸ್ತು ಅಥವಾ ನೈಸರ್ಗಿಕ ಮೂಲಗಳು ಇಲ್ಲದೆ ಶಕ್ತಿಯನ್ನು ಉತ್ಪಾದಿಸುವ ಯಂತ್ರವನ್ನು ಆವಿಷ್ಕರಿಸಲಾಗಿದೆ. ಈ ಯಂತ್ರ ಸಂಪೂರ್ಣ ಮೆಕ್ಯಾನಿಕಲ್ ಆಧಾರದ ಮೇಲೆ ನಿರಂತರವಾಗಿ ಚಾಲನೆಯಲ್ಲಿರುತ್ತೆ. ಒಂದು ಬಾರಿ ಈ ಯಂತ್ರ ಚಾಲನೆಗೆ ಒಳಪಟ್ಟರೆ ಯಾವುದೇ ಲೋಪದೋಷಗಳು ಉಂಟಾಗದಿದ್ರೆ ಅದು ಶಾಶ್ವತವಾಗಿ ನಿಲ್ಲುವುದೇ ಇಲ್ಲ. ಇದರಲ್ಲಿ ಉತ್ಪತ್ತಿಯಾದ ವಿಶ್ವಶಕ್ತಿ ಅಥವಾ ಕಾಸ್ಮಿಕ್ ಶಕ್ತಿಯನ್ನು ಎಲೆಕ್ಟ್ರಿಕ್ ಶಕ್ತಿಯಾಗಿ ಪರಿವರ್ತಿಸಿ ಉಪಯೋಗಿಸುವ ವಿಧಾನವನ್ನು ಇವರು ಅಭಿವೃದ್ಧಿಪಡಿಸಿದ್ದಾರೆ. ಈ ಯಂತ್ರವನ್ನು ಚಾಲನೆಗೊಳಿಸಲು ಕೇವಲ 1 ನಿಮಿಷ ಹೊರಗಿನ ಶಕ್ತಿ ತೆಗೆದುಕೊಂಡು ಆನಂತರ ನಿರಂತರವಾಗಿ ನೂರಾರು ಅಥವಾ ಸಾವಿರಾರು ಗಂಟೆಗಳ ಕಾಲ ಕಿಲೋವ್ಯಾಟ್, ಮೆಗಾವ್ಯಾಟ್ ಅಥವಾ ಟೆರಾವ್ಯಾಟ್ಗಳ ಅನುಪಾತದಲ್ಲಿ ವಿದ್ಯುತ್ ಉತ್ಪಾದಿಸಬಹುದಾಗಿದೆ. ಯಾವುದೇ ಶಕ್ತಿಯನ್ನು ಉಪಯೋಗಿಸಿಕೊಳ್ಳದೆ ಉಚಿತವಾಗಿ ವಿದ್ಯುತ್ತನ್ನು ಕೊಡುವ ಆವಿಷ್ಕಾರ ಇದಾಗಿದೆ. ಈ ಯಂತ್ರವನ್ನ ನೂರಾರು ಅನುಭವಿ ಎಲೆಕ್ಟ್ರಿಕಲ್ ಇಂಜಿನಿಯರ್ಗಳು, ವಿಜ್ಞಾನಿಗಳು ಎಲ್ಲರೂ ನೋಡಿ ನಂಬಲು ಅಸಾಧ್ಯವಾದ ಆವಿಷ್ಕಾರ ಎಂದು ಈಗಾಗಲೇ ಹೇಳಿರುತ್ತಾರೆ. ಈ ರೀತಿ ತಂತ್ರಜ್ಞಾನವನ್ನು ಈ ಭಾರತ ದೇಶದ ನಮ್ಮ ಕರ್ನಾಟಕ ರಾಜ್ಯದ ಒಬ್ಬ ಸಮಾಜ ಸೇವಕನಾಗಿ ಜನಸೇವೆಗಾಗಿ ಪ್ರಯತ್ನಿಸುತ್ತಿದ್ದ ಒಬ್ಬ ವ್ಯಕ್ತಿ ಈಗ ಇಂತಹ ಆವಿಷ್ಕಾರವನ್ನು ಅಭಿವೃದ್ಧಿ ಪಡಿಸಿದ್ದಾರೆ ಎಂದ್ರೆ ಅದು ಆನೇಕಲ್ ತಾಲೂಕಿಗೆ ಅಥವಾ ನಮ್ಮ ರಾಜ್ಯ, ನಮ್ಮ ದೇಶಕ್ಕೆ ಬಹುದೊಡ್ಡ ಹಿರಿಮೆ. ಈ ಉಚಿತವಾಗಿ ವಿದ್ಯುತ್ತನ್ನ ನೀಡುವ ಯಂತ್ರವನ್ನ ವಿಶ್ವದ ಮೊದಲನೇ ಫ್ಲೈ ವೀಲ್ ಎನರ್ಜಿ ಪವರ್ ಪ್ಲಾಂಟ್ ಅಂತ ನಾಮಕರಣ ಮಾಡಿದ್ದು ಈ ಆವಿಷ್ಕಾರದಿಂದ ವಿಶ್ವ ಮಟ್ಟದಲ್ಲಿ ಬೇಡಿಕೆ ಬರುವುದರಿಂದ ಮುಂದಿನ ದಿನಗಳಲ್ಲಿ ಈ ಆವಿಷ್ಕಾರದಿಂದ ಭಾರತ ದೇಶ ವಿದ್ಯುತ್ ಉತ್ಪಾದಿಸೋದ್ರಲ್ಲಿ ನಂಬರ್ 1 ಆಗೋದ್ರಲ್ಲಿ ಸಂದೇಹವಿಲ್ಲ. ಈ ಆವಿಷ್ಕಾರವನ್ನು ಸರ್ಕಾರಗಳು ಭದ್ರತೆಯಿಂದ ಕಾಪಾಡಿಕೊಂಡಲ್ಲಿ ಭಾರತ ದೇಶ ವಿಶ್ವದ ಶ್ರೀಮಂತ ದೇಶಗಳಲ್ಲಿ 1ನೇ ಸಾಲಲ್ಲಿ ನಿಲ್ಲುವ ದಿನ ದೂರವಿಲ್ಲ. ಏನೇ ಆದರೂ ಇಂತಹ ಆವಿಷ್ಕಾರವನ್ನು ಅಭಿವೃದ್ಧಿಪಡಿಸಿರುವ ಗ್ರೀನ್ ಗೈರೋ ಪವರ್ ಟೆಕ್ ಚೇರ್ಮನ್ ಡಿ ಶ್ರೀನಿವಾಸ್ ಅವರು ವಿಶ್ವಕ್ಕೆ ಒಂದು ಆವಿಷ್ಕಾರವನ್ನು ಕೊಟ್ಟಿರುವುದಕ್ಕೆ, ಈ ರೀತಿಯೂ ಜನಸೇವೆ ಮಾಡಬಹುದೆಂದು ತೋರಿಸಿ ಕೊಟ್ಟಿರುವುದಕ್ಕೆ ಅವರಿಗೆ ನಮ್ಮೆಲ್ಲರ ಧನ್ಯವಾದಗಳು. ಅವರ ಈ ಲೋಕ ಕಲ್ಯಾಣ ಕಾರ್ಯದಿಂದ ಮತ್ತು ಅವರ ಪರಿಶ್ರಮಕ್ಕೆ ಅವರಿಗೆ ಪ್ರಪಂಚದ ಅತ್ಯುನ್ನತ ಪ್ರಶಸ್ತಿ ಅಂದ್ರೆ ನೊಬೆಲ್ ಪ್ರಶಸ್ತಿ ಸಿಗಲಿ ಅಂತ ನಾವೆಲ್ಲ ಹರಸಿ ಹಾರೈಸೋಣ.